ಇವರು ಸ್ಟೆಪ್ಸ್ ಇಳಿಬೇಕಾದ್ರೆ ಸ್ಕಿಡ್ಡಾಗಿ ಕಾಲು ನೋವಾಗಿದೆ. ಈ ಜಾಗ ಈಗ 2.5 ಗಂಟೆ ಆಯಿತು ಬಿದ್ದು. ಈಗ ನೋಡಿ ಇಷ್ಟು ಜಾಗ ಊದ್ಕೊಂಡಿದ್ದು ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಇಷ್ಟು ಜಾಗ ಊದ್ಕೊಂಡಿದೆ, ಇಷ್ಟು ಜಾಗ ಅಲ್ವಾ. ಡಾಕ್ಟ್ರ್ ಹತ್ರ ಹೋಗಿಲ್ಲ. ಈ ಸಂಜೀವನ ಥೆರಪಿಯಲ್ಲಿ ಇದಕ್ಕೆ ರಿಲೀಫ್ ಸಿಗ್ತದ ಅಂತ ನೋಡೋಣ. ಅದಕ್ಕೆ ಯಾವ ಥರ ಪಾಯಿಂಟ್ ಕೊಡಬೇಕು, ನಾವು ಟ್ರೀಟ್ಮೆಂಟ್ ಯಾವ ಥರ ಕೊಡಬೇಕು ಅಂತ ಹೇಳಿದರೆ, ನೋಡಿ ಈಗ ಇಷ್ಟು ನಾವು ಜಾಗ ಮಾರ್ಕ್ ಮಾಡ್ಕೊಳ್ಬೇಕು. ಇಷ್ಟು ಜಾಗ ಊದ್ಕೊಂಡಿದೆ, ಇಲ್ಲಿ ನಾವು ಟಚ್ ಮಾಡಲೇಬಾರ್ದು. ಈ ಗೆರೆಯಿಂದ ಗೆರೆ ಹಾಕಿದ್ದೀನಲ್ಲ ಅದರ ಹೊರಗೆ ಸುತ್ತಲೂ ನಾವು ಈ ಥರ ಪ್ರೆಷರ್ ಕೊಡೋದು ಅಷ್ಟೇ. ನೋಡಿ ಹೀಗೆ ಈ ನರಗಳು ಸ್ವಲ್ಪ ಊದ್ಕೊಂಡಿದೆ ನೋಡಿ, ಅದಕ್ಕೆ ಸಂಬಂಧಪಟ್ಟ ನರಗಳು ಕೂಡ ಊದ್ಕೊಂಡಿದೆ. ಹಾಗಾಗಿ ಅಲ್ಲಿ ಸ್ವೆಲ್ಲಿಂಗ್ ಕೂಡ ಆಗಿದೆ. ಹಾಗೆ ಬಿಟ್ಟರೆ ಅದು ಮತ್ತೆ ಅಕಸ್ಮಾತ್ ಹೇರ್ಲೈನ್ ಫ್ರ್ಯಾಕ್ಚರ್ ಕೂಡ ಆಗ್ಬೋದು. ನೋಡೋಣ ಈಗ ಈ ಟ್ರೀಟ್ಮೆಂಟಲ್ಲಿ ಸರಿಯಾಗುತ್ತಾ ಅಂತ ನೋಡೋಣ ಅಲ್ವಾ. ಈಗ ಫಸ್ಟ್ ಏಡ್ ಮಾಡೋದು ನಾವು, ಇದರಲ್ಲೇ ಕಡಿಮೆ ಆದರೆ ಒಳ್ಳೆಯದೇ ಆಯ್ತಲ್ವಾ. ಯಾವ ಥರ ಕೊಡಬೇಕು, ಹೀಗೆ ಸುತ್ತಲೂ ಈ ಥರ ಪ್ರೆಷರ್ ಕೊಡ್ತಾ ಹೋಗೋದು ಅಷ್ಟೇ, ಬೆರಳಲ್ಲೇ ಕೊಡಬೇಕು. ಹೀಗೆ ಡೀಪಾಗಿ ಪ್ರೆಷರ್ ಕೊಡ್ತಾ ಹೋಗೋದು ಹೀಗೆ. ನೋವಿದೆಯಾ? ಪ್ರೆಷರ್ ಕೊಡಬೇಕಾದ್ರೆ ನೋವಾಗುತ್ತೆ. ಈ ಜಾಗದಲ್ಲಿ ನೋವು ಜಾಸ್ತಿ ಇದೆಯಂತೆ, ಯಾಕಂದರೆ ಇದೇ ನರ ಊದ್ಕೊಂಡಿದೆ. ಹಾಗಾಗಿ ಅದು ಈ ನರ ಉಬ್ಬಿದೆ ನೋಡಿ, ಇಲ್ಲಿ ನರ ಕಾಣಿಸ್ತಾ ಇರ್ಬೋದು ನಿಮಗೆ. ಅದಕ್ಕೋಸ್ಕರ ಈ ಜಾಗಕ್ಕೆ ಏಟಾಗಿದ್ದಾಗಿರ್ಬೋದು, ಜಾಸ್ತಿ ಏಟಾಗಿದೆ. ಹಾಗಾಗಿ ಈ ಜಾಗ ಸ್ವೆಲ್ಲಿಂಗ್ ಆಗಿದೆ. ಅದಕ್ಕೆ ಈ ಥರನೇ ಪ್ರೆಷರ್ ಕೊಡ್ತಾ ಇದ್ದರೆ ಆಯಿತು. ಇಲ್ಲಿನೂ ಕೊಡಬೇಕು. ಇದೇ ನರವು ಇಲ್ಲಿದೆ ನೋಡಿ, ಇಲ್ಲಿಂದ ಕಡಿಮೆ. ಹಾಗಾಗಿ ಮೇಲಿಂದ ಹೀಗೆ ಕೆಳಗೆ ಪ್ರೆಸ್ ಮಾಡೋದು, ಇಲ್ಲಿ ಹೀಗೆ ಪ್ರೆಸ್ ಮಾಡೋದು. ಆವಾಗ ಆ ಜಾಗಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಸ್ವೆಲ್ಲಿಂಗ್ ಕಡಿಮೆ ಆಗೋದಕ್ಕೆ ಅನುಕೂಲ ಆಗ್ತದೆ. ಹೀಗೆ ಮಾಡ್ತಾ ಇರಬೇಕು. ನೋಡಿ ಸರ್ಕ್ಯುಲೇಷನ್ ಶುರು ಆಯಿತು. ಈಗ ಟಿಪ್ 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 ಅಂತ ಕೈಗೆ ಸೆನ್ಸೇಷನ್ ಗೊತ್ತಾಗುತ್ತೆ. ಆ ಥರ ಸರ್ಕ್ಯುಲೇಷನ್ ಆಗೋದು ಗೊತ್ತಾಗುತ್ತೆ ನಿಮಗೆ. ಹೀಗೆ ಪ್ರೆಷರ್ ಕೊಡ್ತಾ ಇರಬೇಕು. ನಾವು ಈ ಕೈಯಲ್ಲಿ ಯಾಕೆ ಕೊಡಬೇಕು ಅಂತ ಹೇಳಿದರೆ, ನಮಗೆ ಆ ಸೆನ್ಸೇಷನ್ ಗೊತ್ತಾಗುತ್ತೆ. ಈಗ ಅವ್ರಿಗೆ ಗೊತ್ತಾಗ್ಬೋದು, ಖುದ್ದು ಯಾರಿಗೆ ಪ್ರಾಬ್ಲಮ್ ಆಗಿದೆ ಅವರಿಗೆ. ನಾವು ಇನ್ನೊಬ್ಬರು ಕೊಡಬೇಕಾದ್ರೆ ಅವರಿಗೂ ಕೂಡ ಕೈಯಲ್ಲಿ ಟಿಪ್ ಟಿಪ್, ನಾವು ಫಸ್ಟ್ ಯಾವಾಗ ಶುರು ಮಾಡ್ತೀವಿ ಆವಾಗ ಪ್ರೆಸ್ ಮಾಡಿದರೆ ಏನು ಕೂಡ ಸೆನ್ಸೇಷನ್ ಬರೋದಿಲ್ಲ. ಈ ಥರ ಪ್ರೆಸ್ ಮಾಡಿ ಒಂದು ಸ್ವಲ್ಪ ಹೊತ್ತಲ್ಲಿ 30 ಸೆಕೆಂಡ್ ತನಕ ಪ್ರೆಸ್ ಮಾಡಿದ ಮೇಲೆ ನಮಗೆ ಅಲ್ಲಿ ಸೆನ್ಸೇಷನ್ ಗೊತ್ತಾಗುತ್ತೆ. ಆವಾಗ ಆ ಜಾಗಕ್ಕೆ ಸರ್ಕ್ಯುಲೇಷನ್ ಆಯಿತು ಅಂತ ಅರ್ಥ. ಹಾಗೆ ಸುತ್ತಲೂ ಈ ಥರ ಕೊಡ್ತಾ ಹೋಗಬೇಕು. ಹೀಗೆ ಸಣ್ಣ ಪುಟ್ಟ ನರಗಳು ಕೂಡ ಇರುತ್ತೆ ನೋಡಿ, ಅದಕ್ಕೂ ಕೂಡ ಎಲ್ಲ ಏಟಾಗಿರುತ್ತೆ. ಹಾಗಾಗಿ ಎಲ್ಲ ಇದೀಗ ದಪ್ಪ ನರವು, ಅದಲ್ಲೇ ಸಣ್ಣ ಪುಟ್ಟದ್ದು ತುಂಬ ಕೂದಲೆಳೆ ಎಷ್ಟು ಸಪುರದ್ದು ಕೂಡ ಇರ್ತದಲ್ವ ನರಗಳು, ಅದೆಲ್ಲ ಅದಕ್ಕೆ ಏಟಾಗಿರೋದು ಕೂಡ ಕಡಿಮೆ ಆಗುತ್ತೆ ಈ ಥರ ಪ್ರೆಷರ್ ಕೊಡೋದ್ರಿಂದ. ಹಾಗೆ ಬಿಟ್ಟರೆ ಏನಾಗುತ್ತೆ ಅಂತೇಳಿ, ನಮ್ಮ ದೇಹದ ಭಾರ ಕಾಲಿಗೆ ಬಿದ್ದು ನಾವು ನಡೆದಾಡಬೇಕು, ಓಡಾಡಬೇಕಾಗ್ತದೆ. ಭಾರ ಬಿದ್ದು ಇನ್ನೂ ಕೂಡ ಜೋರಾಗಿ ಆಮೇಲೆ ಅದು ವೀಕ್ ಆಗಿರುತ್ತೆ ಅಲ್ವ ಆ ಜಾಗ, ಆವಾಗ ಹೇರ್ಲೈನ್ ಫ್ರ್ಯಾಕ್ಚರ್ ಆಗೋದಕ್ಕೆ ಅದು ಅನುವು ಮಾಡಿಕೊಟ್ಟಾಗ ಆಗುತ್ತೆ ನಾವು. ಹಾಗಾಗಿ ನಾವು ಕೇರ್ಲೆಸ್ ಮಾಡ್ದೇನೆ ತಕ್ಷಣವೇ ಇಲ್ಲಿಗೆ ಈ ಥರ ಪ್ರೆಷರ್ ಕೊಟ್ಟರೆ ನಮಗೆ ಬೇಗ ವಾಸಿ ಮಾಡ್ಕೊಳ್ಬೋದು ಅಲ್ವಾ. ನೋಡಿ ಹೀಗೆ ಪ್ರೆಷರ್ ಕೊಡೋದು. ಈ ಗೆರೆಯಿಂದ ದೂರನೇ ಇರಬೇಕು, ಇಲ್ಲಿ ಟಚ್ ಮಾಡಲೇಬಾರ್ದು. ಯಾಕೆಂದರೆ ಅಲ್ಲಿಗ ಏಟಾಗಿದೆಯಲ್ಲ, ಅದು ವೀಕ್ ಆಗಿರ್ತದೆ. ನಾವು ಪ್ರೆಷರ್ ಅಲ್ಲಿ ಕೊಡಲೇಬಾರ್ದು, ಸೆಂಟ್ರಲ್ಲಿ ಕೊಡಬಾರ್ದು. ಈ ಥರ ದೂರನೇ ಕೊಡಬೇಕು ಅಷ್ಟೇ ಟ್ರೀಟ್ಮೆಂಟ್. ಹೀಗೆ ಈಗ ನೋಡಿ, ಇಲ್ಲೆಲ್ಲ ನೀರಿಗೆ ಕಾಣ್ತಾ ಇದೆ ನೋಡಿ, ಇಲ್ಲೆಲ್ಲ ಊದ್ಕೊಂಡಿತ್ತಲ್ವ ನೋಡಿ. ಈಗ ಕಡಿಮೆ ಆಗ್ತಾ ಬಂತು, ಸ್ವೆಲ್ಲಿಂಗ್ ಕಡಿಮೆ ಆಗ್ತಾ ಬಂತು. ಒಂದು 5 ನಿಮಿಷ ನಾನು ಕೊಟ್ಟಿದ್ದಷ್ಟೇ, ಅಷ್ಟು ಬೇಗ ಕಡಿಮೆ ಆಗ್ತಾ ಇದೆ. ಹೀಗೆ ಸುತ್ತಲೂ ಕೊಡ್ತಾ ಹೋಗಬೇಕು. ನೋವಿದೆಯಾ? ಈ ಜಾಗ ತುಂಬ ನೋವಿದೆ ಅವರಿಗೆ. ಹೀಗೆ ಕೊಡೋದು ಪ್ರೆಷರು ನೋಡಿ. ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಹೊಂಡಾಗ್ಬಿಡುತ್ತೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಅಲ್ವಾ, ಕಾಣಿಸ್ತಾ ಇದೆ ಅಲ್ವಾ. ಈ ಥರ ಮಾಡ್ತಾ ಹೋಗಬೇಕು. ಹೀಗೆ ಒಂದು 1/2 hour ಆದರೂ ಮಾಡಬೇಕು. ಇದೀಗ ನಾನು ಈ ಥರ ಮಾಡೋದು ತೋರಿಸಿದ್ನಲ್ಲ, ಇನ್ನೀಗ ಅವರವರೇ ಸೆಲ್ಫ್ ಟ್ರೀಟ್ಮೆಂಟ್ ಯಾವ ಥರ ಕೊಡೋದು ಅಂತ, ಅವರವರಿಗೆ ಯಾರ ಕಾಲಿಗೆ ಏಟಾಗಿದೆ ಅವರವರೇ ಕೊಟ್ಕೊಳ್ಬೋದು, ಇನ್ನೊಬ್ಬರ ಅವಶ್ಯಕತೆ ಇಲ್ಲ. ನಮಗೆ ಬೇಕಾದಾಗೆ ಕಾಲನ್ನು ಅಡ್ಜಸ್ಟ್ ಮಾಡಿಕೊಂಡು ಕೈನಲ್ಲಿ ಅವರವರೇ ಯಾವ ಥರ ಪ್ರೆಷರ್ ಕೊಡೋದು ಅಂತ ಈಗ ನೋಡೋಣ. ನೋಡಿ ಹೀಗೆ.
ಇದೀಗ ಅವರವರೇ ಕೊಟ್ಕೊಳ್ಳೋದು. ಇದೀಗ ರಾತ್ರಿ ಹೊತ್ತಾಗಿರೋದ್ರಿಂದ ಸ್ವಲ್ಪ ಕತ್ಲೆ ನೆರಳೆಲ್ಲ ಕಾಣಿಸ್ತಾ ಇದೆ ನಿಮಗೆ. ಸಂಜೆ 6:30 ಗಂಟೆಗೆ ಕಾಲಿಗೆ ಸ್ಕಿಡ್ ಆಗಿರೋದು ಕಾಲು. ಈಗ 8:45 ರಾತ್ರಿ 9 ಗಂಟೆ ಆಗ್ತಾ ಬಂತು. ಅಷ್ಟು ಹೊತ್ತಲ್ಲಿ ಅಷ್ಟು ಊದ್ಕೊಂಡಿದೆ. ಟ್ರೀಟ್ಮೆಂಟ್ ಏನೂ ತಗೊಂಡಿರಲಿಲ್ಲ. ಆ ಥರನೇ ಈಗ ನಾನು ಹೇಳ್ಕೊಟ್ನಲ್ಲ ಅದೇ ರೀತಿ ಸುತ್ತಲೂ ಪ್ರೆಷರ್ ಕೊಡೋದು ಅಷ್ಟೇ, ಅವರವರೇ ಮಾಡ್ಕೊಳ್ಬೋದು. ಒಂದು 1/2 ಅವರ್ ಕೊಟ್ಟಾದಮೇಲೆ ನೋಡಿ ಈಗಾಗಲೇ ಕಡಿಮೆ ಆಗ್ತಾ ಬಂತು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ನೆರಿಗೆ ಕಾಣಿಸ್ತಾ ಇದೆ. ನೋಡಿ ಸ್ವೆಲ್ಲಿಂಗ್ ಕಡಿಮೆ ಆಯಿತು ಈಗಲೂ ಅಲ್ವಾ, ಸ್ವೆಲ್ಲಿಂಗ್ ಎಲ್ಲ ಇಳಿತಾ ಇದೆ. ಏನಾಗಿದೆ ಅದಕ್ಕೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಿದೆ, ಆದ್ದರಿಂದ ಅದು ನೋವೆಲ್ಲ ಕಡಿಮೆ ಆಗ್ತಾ ಇದೆ. ಆವಾಗ ಸ್ವೆಲ್ಲಿಂಗು ಕಡಿಮೆ ಆಗುತ್ತೆ, ಅದೇ ರೀತಿ ನೋವು ಕೂಡ ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಫ್ರ್ಯಾಕ್ಚರ್ ಕಂಟಿನ್ಯೂ ಆಗಲಿಕ್ಕೆ ಅನುಕೂಲ ಆಗೋದಿಲ್ಲ ಅವಾಗ. ಇಮಿಡಿಯೇಟಾಗಿ ನಾವು ಬಿದ್ದ ತಕ್ಷಣ ಈ ಥರ ಟ್ರೀಟ್ಮೆಂಟ್ ಕೊಟ್ಕೊಂಡ್ರೆ ಎಲ್ಲಿ ಏಟಾಗಿದೆ ಆ ಜಾಗ ಬಿಟ್ಟು ಒಂದು ಸ್ವಲ್ಪ ದೂರದಲ್ಲಿ ನಾವು ಈ ಥರ ಸುತ್ತಲೂ ಟ್ರೀಟ್ಮೆಂಟ್ ಕೊಟ್ಟು ಅಂತಂದರೆ ಫಸ್ಟ್ ಏಡ್ ಆದಾಗ ಆಗುತ್ತೆ, ಬೇಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ಥರನೇ ಪ್ರೆಷರ್ ಕೊಡ್ತಾ ಹೋಗೋದು. ಒಂದು ಸಿಟ್ಟಿಂಗಲ್ಲಿ ಒಂದು 1/2 ಅವರ್ ಆದರೂ ಕೊಡಬೇಕು. ಈಗ ಒಂದು 1/2 ಅವರ್ ಟ್ರೀಟ್ಮೆಂಟ್ ತೊಗೊಂಡಾದಮೇಲೆ ಮತ್ತೆ ಗ್ಯಾಪ್ ಬಿಟ್ಟು ಮತ್ತೆ ಪುನಃ ಸ್ವಲ್ಪ ಕಾಲಿಗೆ ರೆಸ್ಟ್ ಕೊಡಲೇಬೇಕು. ಕಾಲು ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಕಾಲನ್ನು ಕುಂಟುಕೊಂಡಾದರೂ ಹೋಗಬೇಕು. ಯಾಕೆಂದರೆ ನಮ್ಮ ದೇಹದ ಭಾರ ಬಿದ್ದಷ್ಟು ಅದು ಇನ್ನೂ ಅಲ್ಲಿ ಹೀಲಾಗಿರೋದಿಲ್ಲ ಅಲ್ವಾ, ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ಸ್ವಲ್ಪ ಕಾಲನ್ನು ಲೂಸ್ ಮಾಡಿಕೊಂಡೇ ನಾವು ನಡಿಬೇಕು. ಆ ಕಾಲಿಗೆ ಪ್ರೆಷರ್ ಬೀಳದಾಗೆ ನೋಡ್ಕೊಳ್ಬೇಕು. ನಮ್ಗೆ ಕೆಲಸನೂ ಮಾಡ್ಕೊಳ್ಬೋದು. ಅರ್ಜೆಂಟ್ ಕೆಲಸಗಳೇನಾದಿದ್ದರೆ ರೆಸ್ಟ್ ತಗೊಂಡಷ್ಟು ಒಳ್ಳೆಯದು. ಟ್ರೀಟ್ಮೆಂಟ್ ತಗೊಂಡು ರೆಸ್ಟ್ ತಗೊಂಡು ಮಾಡಿದರೆ 1-2-3 ಸಿಟ್ಟಿಂಗಲ್ಲಿ ಇದು ಕಡಿಮೆ ಆಗುತ್ತೆ. ಈಗ ಒಂದು ಸಿಟ್ಟಿಂಗ್ ಆಯ್ತಲ್ವ, ಇನ್ನು ಪುನಃ ಮತ್ತೆ ರಾತ್ರಿ ಈಗ 9 ಗಂಟೆ ಕಳೆಯಿತು ರಾತ್ರಿದು. ಇನ್ನು ಊಟ ಮಾಡಿಕೊಂಡು ಮತ್ತೆ ಇನ್ನು 1 ಅವರ್ ಬಿಟ್ಟು ಮತ್ತೆ ಪುನಃ ಟ್ರೀಟ್ಮೆಂಟ್ ಕೊಡಬೇಕು. ಹಾಗೆ ಇನ್ನೆರಡು ಸಲ ರಾತ್ರಿ ಮಲ್ಕೊಳ್ಳೋ ಮೊದಲು 2 ಸಲ 1 ಗಂಟೆ ಬಿಟ್ಟು ಟ್ರೀಟ್ಮೆಂಟ್ ಕೊಟ್ಟರೆ ನಾಳೆ ಬೆಳಗ್ಗೆ ಹೇಗಾಗುತ್ತೆ ಅಂತ ನೋಡೋಣ, ಆಯಿತಾ. ಈಗ 2 ಸಿಟ್ಟಿಂಗು ಆಮೇಲೆ ಮಾಡ್ತಾಳೆ 1 ಗಂಟೆ ಬಿಟ್ಟು. ನಾಳೆ ಬೆಳಗ್ಗೆ ಯಾವ ಥರ ಆಗಿದೆ ಕಾಲು ಅಂತ ನಾವು ನೋಡ್ಕೊಳ್ಳೋಣ. ರಾತ್ರಿ ಇಡೀ ಮಲ್ಕೊಂಡು ರೆಸ್ಟ್ ಕೂಡ ಸಿಗುತ್ತೆ ಕಾಲಿಗೆ. ನೋಡಿ ಇದೀಗ ಮರುದಿವಸ ಬೆಳಗ್ಗೆ ನೋಡಿ ಈ ಜಾಗ ಎಷ್ಟು ಫ್ಲ್ಯಾಟ್ ಆಗಿದೆ ನೋಡಿ, ಉಬ್ಬಿಕೊಂಡಿತ್ತಲ್ವ ಅದೆಲ್ಲ ಈಗ ಫ್ಲ್ಯಾಟ್ ಆಗಿದೆ. ನಾನು ಟ್ರೀಟ್ಮೆಂಟ್ ಕೊಟ್ಟ ನಂತರ ಆಮೇಲೆ ಗಂಟೆಗೊಂದು ಸಲ ಖುದ್ದು ಪೇಷಂಟೇ ಅದನ್ನು ಮುಂದುವರಿಸ್ತಾ ಇದ್ದರು. ಮರುದಿವಸ ಬೆಳಗ್ಗೆ ಈ ಥರ ಆಗಿದೆ. ಅಂದರೆ ಇದರಿಂದ ನಮಗೆ ಗೊತ್ತಾಗ್ತದೆ ಅಲ್ಲಿ ಏನಾಗಿರಲಿಕ್ಕಿಲ್ಲ, ಫ್ರ್ಯಾಕ್ಚರ್ ಆಗಿರಲಿಕ್ಕಿಲ್ಲ ಅಂತ. ಮತ್ತು ಇನ್ನೊಂದೇನು ಅಂತ ಹೇಳಿದರೆ ಇಲ್ಲಾದರೆ ಫ್ರ್ಯಾಕ್ಚರ್ ಆಗಿದ್ದಿದ್ರೆ ಕಾಲಿನಿಂದ ಒಂದು ಸ್ವಲ್ಪ ನೋವಿನ ಸೆನ್ಸೇಷನ್ ಆಗಾಗ ಬರ್ತಾ ಇರ್ತದೆ. ಆ ಥರ ಏನೂ ಬಂದಿರಲಿಲ್ವಂತೆ. ಈ ಥರ ಪ್ರೆಸ್ ಮಾಡಬೇಕಾದ್ರೆ ಮಾತ್ರ ನೋವಿರೋದು, ಸುಮ್ಮನೆ ಕೂತಾಗ ಏನೂ ನೋವಿಲ್ಲ. ಆದರೆ ಊದ್ಕೊಂಡಿದೆ. ಈಗ ನಿನ್ನೆಗಿಂತ ಊದಿರೋದು ಕಡಿಮೆ ಆಗಿದೆ. ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಕಡಿಮೆ ಆಗಿದೆ, ಇಲ್ಲೆಲ್ಲ ಸ್ಪ್ರೆಡ್ ಆಗಿದೆ. ಅಂದರೆ ಅಲ್ಲಿ ಏನಾಗಿದೆ, ಅಲ್ಲಿ ಏನೇನು ನೋವಿನ ಇದೆಯಲ್ಲ ಆ ಪ್ರಭಾವ ಸ್ವಲ್ಪ ಕಡಿಮೆ ಆಗಿದೆ. ಇದೇ ಥರನೇ ಇನ್ನೀಗ 2 ಗಂಟೆಗೊಂದು ಸಲ ಇದನ್ನು ಮಾಡ್ತಾ ಇದ್ದರೆ 2 ದಿವಸದಲ್ಲಿ ಅಂತೂ 2-3 ದಿವಸ ನಮಗೆ ನೋವು ಕಡಿಮೆ ಆಗೋ ತನಕ ಈ ಥರ ಪ್ರೆಸ್ ಮಾಡ್ತಾ ಇರಬೇಕು. ಇಂತಿಷ್ಟು ನಾವು ಸಿಟ್ಟಿಂಗ್ ಅಂತ ಹೇಳುವ ಹಾಗಿಲ್ಲ, ಅಂತೂ ನೋವನ್ನು ಕಡಿಮೆ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ರೆಸ್ಟ್ ತಗೊಳ್ಬೇಕಾಗಿತ್ತು, ಅವರು ರೆಸ್ಟೇ ತಗೊಂಡಿಲ್ಲ. ಅವರವರ ಮಾಮೂಲಿ ಕೆಲಸನ ಹೇಗೆ ಬೇಕೋ ಹಾಗೆ ಮಾಡ್ತಾಯಿದ್ರು. ಆದರೆ ಆ ಕಾಲಿಗೆ ಜಾಸ್ತಿ ತೂಕ ಹಾಕ್ತಿರಲಿಲ್ಲ. ಆ ಕಾಲನ್ನು ಸ್ವಲ್ಪ ಲೂಸ್ ಮಾಡಿ ನಡ್ಕೊಂಡು ಓಡಾಡಿಕೊಂಡು ಅವರ ಕೆಲಸಗಳನ್ನು ಅವ್ರ ಪಾಡಿಗೆ ಮಾಡ್ತಿದ್ರು. ಸುಮ್ಮನೆ ನಾವು ಭಯಪಟ್ಟುಕೊಂಡು ಡಾಕ್ಟರ್ ಹತ್ರ ಹೋಗಬೇಕಾಗಿಲ್ಲ. ಇದೇ ಟ್ರೀಟ್ಮೆಂಟಲ್ಲಿ ಏನೊಂದು ಆಯಿಂಟ್ಮೆಂಟ್ ಇಲ್ಲದೆ, ಏನು ಎಣ್ಣೆ ಹಚ್ಚದೆ, ಏನೂ ಪೇನ್ ಕಿಲ್ಲರ್ ತಗೊಳ್ಳೋದೇನೆ ನೋಡಿ ಇಷ್ಟು ಕಡಿಮೆ ಆಗಿದೆ ನೋಡಿ, ಹೌದಲ್ವಾ. ಕಡಿಮೆ ಈ ಪ್ರೆಸ್ ಮಾಡುವಾಗ ನೋವು ಎಷ್ಟು ಕಡಿಮೆ ಆಗಿದೆ ಅಲ್ಲಿ ತನಕ ನಾವು ಮಾಡ್ತಾನೆ ಇರಬೇಕು. ಮಾಡಿದರೆ ಪರ್ಮನೆಂಟ್ ಕ್ಯೂರ್ ಆಗುತ್ತೆ. ಸಾಕಿನ್ನು ಬೇಡ ಅಂತ ನಾವು ನಡೆಯೋಕ್ಕಾಗುತ್ತೆ ಅಂತ ಬಿಟ್ಟುಬಿಟ್ರೆ ಒಳಗಡೆಯಿಂದ ನೋವಿರುತ್ತೆ ನೋಡಿ, ತುಂಬ ಡೀಪಾಗಿ ನೋವಿರುತ್ತೆ. ಅದು ಹೋಗೋ ತನಕ ಮಾಡಬೇಕು. ಇಲ್ಲಾಂದರೆ ಒಳಗಿನ ನೋವು ಉಳ್ಕೊಂಡ್ರೆ ಏನಾಗುತ್ತೆ, ನಮ್ಮ ದೇಹದ ಭಾರ ಇಡೀ ಕಾಲಿಗೆ ಬಿದ್ದು ಸ್ಲೋಲಿ ಒಂದು 6 ತಿಂಗಳ ನಂತರ 1 ವರ್ಷದ ನಂತರ ಮತ್ತೆ ನೋವು ಕಾಣಿಸ್ಕೊಳ್ಳುತ್ತೆ.
ಅಲ್ವಾ? ಹಾಗಾಗಿ ಕಾಲಿಗೆ ಯಾವುದೇ ಗಾಯ ಆದರೂ ಕೂಡ ಜಾಗೃತೆಯಾಗಿ ಅದರ ನೋವು ಕಡಿಮೆ ಆಗೋ ತನಕ ನಾವು ಬೇಕಾದ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ರೆಸ್ಟ್ ತಗೊಂಡು ಅದನ್ನು ಸಂಪೂರ್ಣವಾಗಿ ಒಂದು ಸಲ ಫ್ರೆಶ್ ಆಗಿದ್ದಾಗ ಕಂಪ್ಲೀಟಾಗಿ ಅದನ್ನು ನೋವನ್ನು ಕಡಿಮೆ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದು ಅಲ್ವಾ? ಇನ್ನಿದು ಕಡಿಮೆ ಆಗುತ್ತೆ ಅಂತಲೇ ಅರ್ಥ. ಯಾಕೆಂದರೆ ಅವರಿಗೆ ಸುಮ್ಮನೆ ಕೂತಾಗ ನೋವೇನೂ ಕಾಣಿಸ್ಕೊಳ್ಳೋದಿಲ್ಲ. ಆದರೆ ಸ್ವೆಲ್ಲಿಂಗ್ ಇದೆ, ಟಚ್ ಮಾಡಬೇಕಾದ್ರೆ ನೋವಿದೆ. ಅದನ್ನು ನಾವು ಈ ಥರ ಪ್ರೆಷರ್ ಕೊಡೋದ್ರ ಮೂಲಕ ಕಡಿಮೆ ಮಾಡಿಕೊಂಡ್ರಾಯ್ತು. ಇಷ್ಟೇ ನೋಡಿ. ಯಾರಾದರೂ ಆ ಥರ ನಿನ್ನೆ ಉಬ್ಬಿರೋದು ನೋಡಿದರೆ ಒಡೆ ಥರ ಉಬ್ಕೊಂಡಿತ್ತಲ್ವ, ನೋಡಿದರೆ ಯಾರಾದ್ರು ಡಾಕ್ಟರ್ ಹತ್ರ ಹೋಗಲೇಬೇಕಾದ ಪರಿಸ್ಥಿತಿ ಥರ ಇತ್ತು. ಆದರೆ ನಾವು ಧೈರ್ಯ ಮಾಡ್ಕೊಂಡು ಇದನ್ನು ಮಾಡಿಕೊಂಡ್ರೆ ಏನೂ ತೊಂದರೆ ಆಗೋದಿಲ್ಲ. ಹೌದಾ ಅಲ್ವ? ಸ್ವಲ್ಪ ತಾಳ್ಮೆ ಬೇಕಷ್ಟೇ. ಸರ್ವೇ ಜನ ಸುಖಿನೋ ಭವಂತು.